ನನಗೆ ಎರಡು ಮಾತಾಡೋಕ್ಕೆ ಹೇಳಬೇಕಂತ ಅನಿಸಿಕೆ ಪಡಿಸಿದಾಗ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಯಾಕಂದರೆ ಆ ಮಹಾನುಭಾವಿಯ ಜೀವನ ಚರಿತ್ರೆ ಹೇಳುವಷ್ಟು ಶಕ್ತಿ ನಮ್ಮಲ್ಲಿ ಇರುವ ಕೂಡ ಆದಷ್ಟು ಮಟ್ಟಿಗೆ ನಾನು ತಿಳಿದಷ್ಟು ನಾನು ಹೇಳ್ತೀನಿ ಅಂತಕ್ಕಂಥ ವಿಷಯ ತಿಳಿತೀನಿ. ಯಾಕಂದರೆ ಅವ್ರು ಯಾವ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಲಿಂಗೈಕ್ಯರಾದರು, ಎಲ್ಲಿ ಬೆಳೆದರು, ಬರ್ತಕ್ಕಂಥ ವಚನ ಯಾವ ರೀತಿ ಇದ್ದು ಅಂತಕ್ಕಂಥ ವಿಷಯ ಕುರಿತು ನಾನು ಕೆಲವೊಂದು ವಿಷಯಗಳ ಕುರಿತು ತಮ್ಮೆಲ್ಲ ನಾನು ಹೇಳಕ್ಕೆ ಬಯಸ್ತೀನಿ. ಅವರು ಜನನ 1160 ಹೇಳಿಕೆ ಪ್ರಕಾರ, ನಾನಂತ ಆ ಟೈಮಿಗೆ ಇದ್ದಿಲ್ಲ, ಯಾರೋ ಬರೆದಂಥ ವಿಷಯ ಕುರಿತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜನನ 1166 ಜನವರಿ 12ನೇ ಶತಮಾನ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ಬಿಟ್ಟಿದ್ರು, ಹೇಳ್ಯಾರೊಬ್ಬರು. ಆ ಪ್ರಕಾರ ಹೇಳ್ತಾ ಇದ್ದೀನಿ. ಅವರು ಹುಟ್ಟಿದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚೌಡದಾನಪುರ ಗ್ರಾಮ ಅಂತಕ್ಕಂಥದ್ದಲ್ಲಿ ಅವರು ಜನಿಸಿದಂಥದ್ದು ನಮಗೆ ಕಂಡು ಬರ್ತದೆ. ಅವರ ತಂದೆ ವಿರೂಪಾಕ್ಷ, ತಾಯಿ ಪಂಪಾದೇವಿ, ಹೆಂಡತಿ ಸುಲೋಚನ, ಅವ್ರಿಗೆ ಮಗ ಅಂತ ಪುರವರ, ಅವರ ಪುರವಂತ ಅನ್ನತಕ್ಕಂಥದ್ದು ಮಗ ಕೂಡ ಇದ್ದ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅವರ ಅಂಕಿತ ನಾಮ ಅಂಬಿಗಾರ ಚೌಡ. ಇದು ಬಹಳ ವಿಶೇಷ. ಯಾಕಂದರೆ ಲೋಕಪೂಜ್ಯ ಜಗದ್ಗುರು ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಇಟ್ಕೊಂಡಿದ್ದಾರೆ, ಅಕ್ಕ ಮಹಾದೇವರು ಚೆನ್ನಮನ್ನಿ ಕಾಸಲು ಅಂತ ಇಟ್ಕೊಂಡಿದ್ದಾರೆ, ಮಡಿವಾಳ ಮಾಚಿದವರು ಕಲಿದೆಯ ದೇವ ಅಂತ ಇಟ್ಕೊಂಡಿದ್ದಾರೆ. ಅನೇಕ ಶರಣರು ತಮ್ಮ ತಮ್ಮ ಒಂದು ಲಿಂಗದಲ್ಲಿ ತಮ್ಮ ಹೆಸರುಗಳನ್ನು ಹೊಂದ್ಕೊಂಡು ಅಂಕಿತ ಇಟ್ಕೊಂಡಿದ್ದಾರೆ. ಆದರೆ ವೀರ ಗಣಾಚಾರ್ಯ ಅಂಬಿಗಾರ ಚೌಡಯ್ಯನವರು ತಮ್ಮ ಹೆಸರಲ್ಲೇ ತಾವು ಬರೆದಂತಕ್ಕಂಥ ವಿಷಯ ಪಡೆದು ಬಹಳ ಒಂದು ಮಹತ್ವದಂತಕ್ಕಂಥ ವಿಷಯ ತೋರಿಸ್ಕೊಡ್ತಾರೆ. ಯಾಕಂದರೆ ಏನೇ ಮಾಡಿದ್ರು ಕೂಡ ಅವರು ನಿಜವಾಗಿ ಅವರು ಇದ್ದಿದ್ದು ಅಂದು ಕಂಡಂತೆ ಕಂಡ ಪ್ರಕಾರ ಮಾತಾಡ್ತಾ ಇದ್ರು ಅಂತಕ್ಕಂಥ ವಿಷಯ ತಾವು ತೋರಿಸ್ಕೊಡ್ತಾ ಇದ್ದೀನಿ. ಅವರ ಒಂದು ಮೂಲ ಹೆಸರು ಮೊದಲ ಚೌಡೇಶ ಅಂತಿತ್ತು. ಅವರ ಹೆಸರು ಮೂಲ ಹೆಸರು ಚೌಡೇಶ. ಅವರ ವಚನ ಸಿಕ್ಕಿರೋದು 779ರಿಂದ 330 ಅನ್ನತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇವರ ಜಯಂತಿ ಈಗ ಸದ್ಯಕ್ಕಿಂದು 905ನೇ ಜಯಂತಿ ಅನ್ನತಕ್ಕಂಥದ್ದು ನಾವು ತಿಳ್ಕೊತಾ ಇದ್ದೇವೆ. ಇವರ ಅಂಬಿಗದ ವಿದ್ಯಾಭ್ಯಾಸ ಎಲ್ಲಾಗಿದೆ ಅಂದರೆ ತ್ರಿಪುರಗಳಲ್ಲಿ ಒಂದಾದ ನರಸೀಪುರದಲ್ಲಿ ಇರುವ ಉದ್ದಾಲಕ ಮುನಿಗಳ ಆಶ್ರಮದಲ್ಲಿ ಸಕಲ ವಿದ್ಯಾಗಳು ಪಡೆದರು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳಬೇಕಾಗಿದೆ. ಇವರ ಸ್ವಭಾವ ಇದೇ ಭಾಳ ಮಹತ್ವದ. ನೇರ ನಿಷ್ಠುರ ನುಡಿ, ಹೆಸರುವಾಸಿಯಾಗಿ ಕಂಡಿದ್ದನ್ನು ಕಂಡಂತೆ ಹೇಳುವುದು. ಇವರ ವಚನಗಳು ವೈಚಾರಿಕತೆ, ಏಕ ದೇವೋಪಾಸನೆ, ಇಷ್ಟಲಿಂಗ ನಿಷ್ಠೆ, ಬೆಳಗಿನ ವಚನಗಳು, ಕಾಲಜ್ಞಾನ ವಚನಗಳು, ಸಂಕೀರ್ಣ ವಚನಗಳು, ಜೀವನ ಮುಕ್ತಿನ ವಚನಗಳು, ನೈತಿಕ ಮೌಲ್ಯ ವಚನಗಳು. ಇವರ ಶಿಷ್ಯರೊಬ್ಬರು ಇದ್ರಂತ, ಶಿವದೇವ ಮುನಿ ಅಂತ ಒಬ್ಬರು ಇದ್ರಂತ. ಇವರು ಕೋಳಿ ಸಮಾಜಕ್ಕೆ ಸಂಬಂಧಪಟ್ಟವರು. ಲಿಂಗೈಕ್ಯ ರಾಣೆ ಬೆನ್ನೂರಿನಲ್ಲಿ ಆದರು ಅನ್ನತಕ್ಕಂಥದ್ದು ನಾವು ತಿಳ್ಕೊಳ್ತಿದ್ವಿ. ಇವರದು ಈಗಾಗಲೇ ನಮಗೆಲ್ಲ ತಿಳಿದ ಪ್ರಕಾರ, ಯಾಕಂದರೆ ಅಲ್ಲಲ್ಲಿ ಆ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಅನೇಕ ತಮ್ಮ ಒಂದು ಇದು ಇಟ್ಕೊಂಡಿದ್ದಾರೆ. ಆದರೆ ಅಂಬಿಗಾರ ಚೌಡಯ್ಯನವರ ಒಂದು ಅಧ್ಯಯನ ಪೀಠ ತಗೊಂಡು ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಅಂಬಿಗಾರ ಚೌಡಯ್ಯ ಅಧ್ಯಯನ ಪೀಠ 15ನೇ ಜನವರಿ 2012ನೇ ಇಸ್ವಿಯಲ್ಲಿ ಶ್ರೀ ಬರಗೂರ ರಾಮಚಂದ್ರಪ್ಪನವರಿಂದ ಉದ್ಘಾಟನೆ ಆಗಿರ್ತದೆ ಅಂತ ನೀವು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ಕಲ್ಯಾಣನಲ್ಲ ಗುಲ್ಬರ್ಗಾದಲ್ಲಿ ಇದು ಕೂಡ ಇದು ಕೂಡ ಮಂಗಳೂರಿನಂಥ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದ್ಸಲ ಹೇಳ್ತೀನಿ. 15 ಜನವರಿ 2012ರಲ್ಲಿ ಶ್ರೀ ಬರಗೂರ ರಾಮಚಂದ್ರಪ್ಪನವರಿಂದ ಇದ್ದು ಇವರ ಇದ್ದಾಗ ಯಾರ ಆಳ್ವಿಕೆದ ಗುಪ್ತರ ಅರಸರ ಆಳ್ವಿಕೆ ಇತ್ತು ಅನ್ನತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಈಗ ಇನ್ಮೇಲೆ ಎಲ್ಲರೂ ನಮ್ಮ ಹೆಸರು, ನಮ್ಮ ಮುತ್ತೇನ ಹೆಸರು, ನಮ್ಮ ಅಪ್ಪನ ಹೆಸರು, ಅವ್ರು ಎರೆ ಬಂದು ಹೋಗಿರೋ ಯಾರ ಹೆಸರು ಉಳಿದಿಲ್ಲ. ಆದರೆ ಕೆಲವರು ಶರಣರಾಗಲಿ, ಮಹಾತ್ಮರಾಗಲಿ, ಸಂತರಾಗಲಿ, ಯಾರ್ಯಾರು ಅವ್ರ ಹೆಸರು ಉಳಿಬೇಕಾದ್ರೆ ಅವರು ಮಾಡ್ತಕ್ಕಂಥ ಕರ್ತವ್ಯ, ಅವ್ರು ನೋಡ್ತಕ್ಕಂಥ ತತ್ವ, ಅವ್ರು ನಡ್ತಕ್ಕಂಥ ದಾರಿ ಯಾವುದಂತಕ್ಕಂಥ ವಿಷಯ ಕುರಿತು ಇಲ್ಲಿ ನಾವು ತಿಳಿಸ್ಬೇಕಾಗ್ಯದ. ಮೊಟ್ಟ ಮೊದಲಾಗಿ ನಾವು ಎಲ್ಲ ಚಿಂತೆ ಮಾಡ್ತೇವೆ. ಯಾಕಂದ್ರೆ ಕೆಲವೊಂದೇ
ನಾ ಆಯ್ಕೆ, ಯಾಕಂದ್ರೆ 230 ವಚನಗಳಲ್ಲಿ ನಾನು 4-5 ವಚನಗಳಲ್ಲಿ ಮಾತ್ರ, ಯಾಕಂದ್ರೆ ನಾವು ಚನ್ನಬಸವ ಪಟ್ಟದೇವರಿದ್ದಾಗ ನಾವು ಮೆರವಣಿಗೆಯಲ್ಲಿ ಒಡು ಓದ್ತಿದ್ದೇವೆ ನಮಗೆ ಗೊತ್ತಿತ್ತು. ಆ ಒಡೋದಾಗ ಹಂಗೀಗ ಹಾಂ ಕುಣಿತಾರೆ ಹಂಗೆ ಹೊಡುವುದಾಗ ಈ ಗಣಾಚಾರ್ಯ ವಚನಗಳು ನಾವು ಅಂತ ಇರ್ತಿದ್ದ ಅವಾಗ. ಅಂಥ ಸಮಯದಲ್ಲಿ ನಾವು ನಿಜವಾಗಿ ನೀವು ಹೇಳ್ಬೇಕಾದ್ರೆ ಎಲ್ಲರೂ ನಮ್ಮ ನಿಜವಾದ ಲಿಂಗಾಯತರ ಮೂಲ ಪಿಲ್ಲರ್ಗಳಂದ್ರೆ 3 ಪಿಲ್ಲರ್: ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಅಂತ. ಅಷ್ಟಾವರಣ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕ, ಪ್ರಸಾದ. ಅಷ್ಟು ಪಂಚಾಚಾರ: ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ, ಭೃತ್ಯಾಚಾರ ಅಂತ. ಆಮೇಲೆ ಮಹೇಶ ಭಕ್ತ, ಮಹೇಶ ಪ್ರಸಾದಿ, ಪ್ರಾಣಿ, ಶರಣಕ್ಕೆ ಅಂತ ಷಡಸ್ಥಲ ಇವೆ. ಅದರಲ್ಲಿ ಮೂಲತಃ ಎಲ್ಲರೂ ಬಹಳಷ್ಟು ಶರಣ ಹೇಳಿದ ವಚನ ಅವರವರು ತಮ್ಮ ಇಪ್ಪಟ್ಟು ಹೇಳಿದ್ದಾರೆ. ಆದರೆ ನಿಜವಾಗಿಯೂ ಕಂಡಂತೆ ಹೇಳತಕ್ಕಂಥ ನಿಜವಾದ ಗಣಾಚಾರಿ ವಚನಗಾರ ಅಂದ್ರೆ ನಿಜವಾಗಿ ಅಂಬಿಗಾರ ಚೌಡಯ್ಯನವರು. ಅವ್ರು ಕಂಡಿದ್ದು ಏನಾದ್ರು ಅಂದ್ರೆ ಇವತ್ತು ನಾಳೆ ಏನು ಮಾಡ್ತಾ ಇದ್ದೇವೆ ನಾವು, ಅನೇಕ ಶರಣರಾಗಲಿ, ಸ್ವಾಮಿಗಳಾಗಲಿ, ಅನೇಕ ಮಹಾತ್ಮರಾಗಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಹಣ ನೋಡಿದ ತಕ್ಷಣ ಅವ್ರಿಗೆ ಕರಿತಾ ಇದ್ದೇವೆ. ಅವ್ರಿಗೆ ಜ್ಞಾನ ಅಂತ ಅವ್ರಿಗೆ ತಿಳ್ಕೊಳ್ತಾ ಇಲ್ಲ, ನಾವು ಅವ್ರಿಗೆ ಬುದ್ಧಿ ಅಂತ ತಿಳ್ಕೊಳ್ತಾ ಇಲ್ಲ. ರೊಕ್ಕ ಇದ್ದವ್ರಿಗೆ ಮಾತ್ರ ಒಳಗೆ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಯಾಕಂದ್ರೆ ಈಗ ದೊಡ್ಡವ್ರಿದ್ರೆ ಮನೆಯಾಗ ಕುಡಿತೇವೆ, ಸಣ್ಣವ್ರಿಗೆ ಅಲ್ಲಿ ಕುಡಿದ್ರು ಅಂತೇಳಿ ಈ ಪ್ರಕಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಆದ್ರೆ ಅಂಬಿಗಾ ಚೌಡಯ್ಯ ಶರಣ ಹಾಗಿದ್ದಿಲ್ಲ. ನಾವು ಚಿಂತೆಯನ್ನು ಮಾಡ್ತಾ ಇರ್ತೇವೆ. ಯಾಕಂದ್ರೆ ಇದೊಂದು ಹೇಳಿದ್ರೆ ವಚನ ಹೇಳಿದ್ದಾರೆ ಶರಣರಿಗೆ: ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ತೆಗೆದುಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿ ಕಲ್ಲಿಲೆ ತಿಕ್ಕಿ ಸಾಸಿ ಹಿಟ್ಟನೆ ತೆಳೆದು ಪಡುವಣ ಗಾಳಿಗೆ ಹಿಡಿಯಂದಾತ ನಮ್ಮ ಅಂಬಿಗಾರ ಚೌಡ ನಿಜ ಶರಣನು ಅಂತಕ್ಕಂಥ ವಚನ ಹೇಳ್ತಾರೆ ನೋಡ್ರಿ. ಈಗ ಯಾಕಂದ್ರೆ ನಾವು ಭಾರತ ಮಠ ಬಿಟ್ಟು ನಾ ಹೇಳ್ತಿದ್ದೆ, ಯಾಕಂದ್ರೆ ಇವನಾರವ ಎನ್ನದೆ ಇವ ನಮ್ಮವ ಎಂದು ಎನಿಸೇರಿ ಅನ್ನತಕ್ಕಂಥ ತತ್ವಗಳನ್ನು ನಮ್ಮ ಭಾಲ್ಕಿ ಮಠ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರ ನಾವು ಸುಮಾರು ಎಲ್ಲ ಶರಣ ಜಯಂತಿ, ಆ ಶರಣ ಈ ಶರಣ ಜಯಂತಿ ಇಲ್ಲ, ನಾವೇನು ಮಾಡ್ತೇವೆ ಬರೀ ಕೇವಲ ಒಬ್ಬ ಶರಣ ಜಯಂತಿ ಅವ್ರ ಜಯಂತಿ ಮಾಡ್ತೇವೆ, ನಾವೇಗೆ ಮಾಡ್ರಿ ನಾವೇ ಮಾಡ್ತೇವೆ ಅಂತ ಹಾಗಿಲ್ಲ. ನಮ್ಮ ಈ ಸುಮಾರು 45 ವರ್ಷಗಳಿಂದ ಎಲ್ಲ ಶರಣ ಜಯಂತಿಗಳನ್ನು ಮೊಟ್ಟ ಮೊದಲಾಗಿ ಶರಣರ ಒಂದು ಜಯಂತಿ ಯಾವ್ಯಾವ ದಿನ, ಯಾವ್ಯಾವ ತಿಂಗಳು, ಯಾವ ಹಬ್ಬಕ್ಕೆ ಇರ್ತಾರೆ ಅಂತಕ್ಕಂಥದ್ದು ನಾವು ಲಿಸ್ಟ್ ಮಾಡಿ ಕಾರ್ಡ್ ಫಿಟ್ ಮಾಡ್ತಿದ್ದೆ. ಅವಾಗ ಒಂದು ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಈ ಕಾರುಣ್ಯ ಹಬ್ಬ ದಿವಸ ಅಂಬಿಗಾರ ಚೌಡಯ್ಯ ಜಯಂತಿ ನಾವು ಮಾಡ್ತಾ ಇದ್ದೇವೆ. ಗಣಪತಿ ಉತ್ಸವ ದಿವಸ ನಾವು ಮಡಿಯೋಳ ಮಾಚಿದೇವ್ರ ಜಯಂತಿ ಮಾಡ್ತೇವೆ. ಹಿಂಗೆ ಅನೇಕ ಶರಣರು ಎಲ್ಲ ಪ್ರತಿಯೊಂದು ನಾವು ಜಯಂತಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಕುಲಹೀನ ಶಿಷ್ಯಗೆ ಒಬ್ಬ ಕೀಳು ಜಾತಿಯನಿಗೆ ದೀಕ್ಷಾ ಕೊಟ್ಟ ನಂತರ ಅದು ಚನ್ನಬಸವ ಪಟ್ಟದೇವ್ರು ಪಟ್ಟಿದ್ದ ಕಷ್ಟ ಅದು ಅಷ್ಟಿಷ್ಟಲ್ಲ. ಯಾಕಂದ್ರೆ ಬೆಲ್ದಾಳ್ ಶರಣರನ್ನ ಒಂದು ದೀಕ್ಷಾ ಕೊಡುವಾಗ ಭಾಳ ತ್ರಾಸ ಕೊಟ್ಟು ದೀಕ್ಷಾ ಕೊಟ್ಟಿದ್ರು. ಅಂಥವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದರು. ಆದ್ರೆ ಈಗಿನ ಕಾಲದ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ, ಕೆಟ್ಟ ಯಾಕಂದ್ರೆ ನಾನು ನೇರ ಮಾತಾಡ್ತಾ ಇದ್ದೆ. ನಾನು ಕೆಲವೊಂದು ಕುಳಕಿ ಜಾತಿ ಜಂಗಮ್ ಕಲ್ಪನೆ ಮಾಡ್ತಾ ಇದ್ದಾರೆ. ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ತೆಗೆದುಕೊಂಡು ಹೋಗುವ ಗುರುವಿನ ಕಂಡರೆ ಸ್ಪಷ್ಟವಾಗಿ ಹೇಳ್ಯಾರ. ಪಾಪ ಯಾವ ಮನುಷ್ಯ ದೀಕ್ಷೆ ಕೊಡ್ತಾರ ಅವ್ರ ಮನೆಗೆ ಊಟ ಮಾಡಬೇಕು, ಅವ್ರಿಗೆ ಶಿಷ್ಯನ್ ಕಡ್ಬೇಕು, ಅವ್ರ ಪಕ್ಕದ ಕೂರ್ಸಿ ಹೋಗತಕ್ಕಂತೆ. ಯಾಕಂದ್ರೆ ಲಿಂಗಾಯತ ಧರ್ಮ ತತ್ವ ಇದೆ, ಗುರು ಆಗ್ಬೇಕಂತಕ್ಕಂಥ ತತ್ವ ಇದೆ ಅಂತ ಹೇಳ್ಕೊಂಡು ಅಂತ ಹೋಗೋಣ. ಒಬ್ಬ ಗುರುವಿನ ಕಂಡ್ರೆ ಅವನಿಗೆ ಕೆಡು ಹಾಕ್ರಿ ಅಂತ, ಮೂಗು ಕೊಯ್ರಿ ಅಂತ, ಇಟಂಕಲ್ ತಿಕ್ರಿ ಅಂತ, ಸಾಸಿ ಹಿಟ್ಟಿನ ಹಚ್ರಿ ಅಂತ, ಮತ್ತೆ ಪಡೋಣ ಗಾಳಿ ಹಿಡಿ ಅಂತ ಆತ ನಮ್ಮ ಅಂಬಿಗಾರ ಚೌಡಯ್ಯ ಶರಣ ಅಂತ ಹೇಳ. ಇಂಥ ಗುರುವಿನ ಯಾಕೆ ನೇರ ನುಡಿ ಅಂಬಿಗಾರ ಚೌಡಯ್ಯನವರು ಅಂತ ವಿಷಯ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಅನೇಕ ಚಿಂತೆಗಳು ಮಾಡ್ತೇವೆ. ಮತ್ತೆ ಹೇಳ್ತೇನೆ, ಚಿಂತೆಗಳು ಮಾಡ್ತೇವೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಣ್ಣಿನ ಚಿಂತೆ, ಹೆಣ್ಣಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆ ಹೇಳುವವರು ಇದ್ದವರ ಕಂಡೆನಯ್ಯ, ಶಿವಚಿಂತೆಯುಳ್ಳವರ ಇದ್ದ ರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗಾರ ಚೌಡಯ್ಯ ಶರಣರು. ನಾವು ಅನೇಕ ಚಿಂತೆಗಳನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಶಿವಚಿಂತೆ ಮಾಡ್ತಾ ಇಲ್ಲ. ಯಾಕೆ ಹೇಳ ನೋಡ್ರಿ, ಬಡದನ ನಾವು ಬಡವರಿದ್ದಂದ್ರೆ ಉಳ್ಳಕ್ ಬೇಕ್ತೇವೆ, ಉಳ್ಳಕ್ ಎತ್ತಿ ಬಿಡ್ತೀವಿ
ಮತ್ತೊಂದು ಶಿವಚಿಂತೆ ಮಾಡ್ಬೇಕಂತಕ್ಕಂಥದ್ದು ನೇರ್ನುಡಿ ಅಂಬಿಗರ ಚೌಡೇಶ ಅಂತ ಹೇಳಿದ್ದಾರೆ. ಅದಲ್ಲದೆ ನಾವು ಈಗ ದೀಕ್ಷಾ ತೆಗೆದುಕೊಂಡಂತಾರೆ. ಯಾಕಂದ್ರೆ ಬಹಳ ಜನರು ನಾವು ಲಿಂಗತ್ರ ಅಂತ ಹೇಳ್ತೇವೆ, ನಾವು ಬಹಳಷ್ಟು ಶ್ರೇಷ್ಠ ಜಗದ್ಗುರುಗಳು ಅಂತ ಹೇಳ್ತಾ ಇದ್ದೇವೆ, ಬಹಳಷ್ಟು ದೊಡ್ಡವರು ಅಂತ ಹೇಳ್ತಾ ಇದ್ದೇವೆ. ಆದರೆ ಶಿವ ದೀಕ್ಷೆ ಲಿಂಗ ದೀಕ್ಷೆ ಆಗಿದ ನಂತರ ಯಾವುದೇ ಹೋಗಬಾರ್ದಂತ ವಿಷಯ ಕೂಡ ಅಂಬಿಗರ ಚೌಡ ಒತ್ತಿ ಹೇಳಿದ್ದಾರೆ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ ಲೊಟ್ಟಿ ಮೂಳನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷಣೆ ತೆಗೆದುಕೊಂಡು ಲಟನೆ ಹೊಡಿ ಅಂತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಸ್ಟಾರ್ಟ್ ಅಂತ ಹೇಳ್ತಾರೆ. ಎಷ್ಟು ಹೇಳ ನೋಡೋದು, ಯಾಕಂದ್ರೆ ಅವ್ರು ಸುಮ್ಮನೆ ಮಜಾಕಾಗಿ ಹೇಳಿ ನಮಗೆಲ್ಲ ಅವರು ನೋವಾಗಿ ಈ ಜನರು ಮಾಡ್ತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಇವಾಗ ಅವರು ಇರ್ತಕ್ಕಂಥದ್ದು ತುಂಗಭದ್ರಾ ನದಿ ದಂಡಿ ಅಲ್ಲಿದ್ರು. ಅವರು ಅಲ್ಲಿ ನದಿ ದಾಟ್ತಾ ಇದ್ರು, ನದಿ ದಾಟ್ಸಕ್ಕಂತ ಕೆಲಸ ಮಾಡ್ತಾ ಇದ್ರು, ಅವರು ಡೋಣಿ ನಡೆಸ್ತಿದ್ರು. ಅಂಥ ಸಮಯದಲ್ಲಿ ನಾವು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಕೊಳ್ಳ ಲಿಂಗ ರುದ್ರಾಕ್ಷಿಯಲ್ಲಿ ಹಾಕೊಂಡು ಒಂದು ದಿನ ಆ ಊರಿಗೆ ಹೋಗ್ತಾ ಇದ್ದೆವು. ಅಂಥ ಪರಿಸ್ಥಿತಿಯಲ್ಲಿ ಅಂಬಿಗರ ಚೌಡಯ್ಯ ಎಲ್ಲಿ ಹೋಗ್ತಾ ಇದ್ರಿ? ನಾ ಪಾಲನೆ ಮರಿಗೆ ಹೋಗ್ತಾ ಇದ್ದೆ, ದುರ್ಯ ಹೋಗ್ತಾ ಇದ್ದೀನಿ, ಚೌಡಯ್ಯ ಹೋಗ್ತಾ ಇದ್ದೀನಿ ಅಂತ ಏನೋ ಹೇಳ್ತಾ ಇದ್ರಲ್ಲ. ನೀವು ಮತ್ತೆ ಲಿಂಗ ಕಟ್ಟಿರಿ, ನೀವು ಲಿಂಗ ಕಟ್ಟಿದ ಮ್ಯಾಗ ನೀವು ಅಲ್ಲಿ ಹೋಗ್ಬಾರ್ದು. ಇಲ್ಲ ನಾವು ಹೋಗ್ಬೇಕಂತ ನೀವು ಅದಕ್ಕೆ ಹೋಗ್ಬೇಕಾದ್ರೆ ಲಿಂಗ ಕೊಡ್ರಿ, ಅಲ್ಲಿ ಹೋಗ್ರಿ, ಇದು ಲಿಂಗ ಇಟ್ಕೊರಿ, ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳಂತ. ಹಂಗೆ ಹೇಳಿದಾಗ ಕೊನೆಗೆ ಅವ್ರಿಗೆ ನಾನು ನೀತಿ ಪಾಠ ಹೇಳ್ಕೊಂಡು ನೀವೇ ದೇವರಿದ್ರಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರಣ ದೇವರು ದೇವರಲ್ಲ, ಕಾಶಿ ಕೇದಾರ ರಾಮೇಶ್ವರರು ದೇವರಲ್ಲ, ದೇವರಾರ ತನ್ನ ತಾನಾರೆಂದು ತಿಳಿದವರು ತಾನೇ ದೇವರು ನೋಡೋ ಪ್ರಮಾಣ ಕೂಡಲ್ಲ ಸಣ್ಣ ಮದೇವ ಅಂತ ಹೇಳಿದ್ರೆ ನಾ ಯಾರಿಗೆ ತಿಳ್ಕೊಳಕ್ಕಾಗಲ್ಲ. ಅದನ್ನು ಬಿಟ್ಕೊಟ್ಟು ನಾವು ಅನೇಕ ಮೂರು ಸಂಪ್ರದಾಯ ಬಲಿ ಆಗ್ತಾ ಹೋಗಬಾರ್ದು ಅಂತಕ್ಕಂಥ ಭಾವನಾ ಒತ್ತಿ ಶರಣ ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಒಂದು ವಚನ ಇಲ್ಲಿ ಹೇಳ್ಕೊಳ್ತೇನೆ. ಯಾಕಂದ್ರೆ ಅವ್ರು ಹೇಳ್ತಕ್ಕ ವಚನ ಗಣಚಟ ವಚನವ ಎಲ್ಲವ, ಅದು ಕೂಡ ನಾ ಕೆಲವೊಂದು ಅವರು ನೆಡ್ತಕ್ಕಂಥ ಏನು ಅವುಗಳು ಹೇಳ್ತಾ ಇದ್ದೀನಿ. ಕಲ್ಲು ದೇವರ ಪೂಜೆ ಮಾಡಿ ಕಲಿಯುವುದ ಕತ್ತೆಗಳಾಗಿ ಹುಟ್ಟಿದರು, ಕಲ್ಲು ದೇವರ ಪೂಜೆ ಮಾಡಿ ಕಲಿಯುವುದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು, ಮರ್ನ ದೇವರ ಪೂಜಿಸಿ ಮಣ್ಣು ಗೂಡಿದರು, ಇಂತಪ್ಪ ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ನೋಡಿ ಯಾಕೆ ಹೇಳಿದ್ರು? ಕಲ್ಲು ದೇವ್ರ ಪೂಜೆ ಮಾಡಿ, ಮಣ್ಣು ದೇವ್ರ ಪೂಜೆ ಮಾಡಿ, ಮರದ ದೇವ್ರ ಪೂಜೆ ಮಾಡಿ ಅವೆಲ್ಲ ಹೋಗ್ತಾವ. ಅವೆಲ್ಲ ಹೋಗಿ ಯಾವ ಇಲ್ಲ ನೀವು ಹೇಳೋರು, ಯಾಕಂದ್ರೆ ಅವೆಲ್ಲ ನೀವು ಮಾಡ್ತಕ್ಕಂಥದ್ದು. ಅದಕ್ಕೆ ಅದು ವಚನ ಹೊಂದಾಣಿಕೆ ದೊಡ್ಡ ತನ್ನ ತಾನಾರೆಂದು ಅಂತ ಹೇಳಿದರೆ ತಾನೇ ದೇವರು ನೋಡ್ತಕ್ಕಂಥ ಭಾವನಾ ಶರಣರು ಒತ್ತಿ ಹೇಳ್ತಾರೆ. ಅದರಂತೆ ನಾವೆಲ್ಲ ನಡೆಯೋಣ, ಅವನ್ನ ಹಿಡಿಯೋಣ ಅಂತ ಹೇಳೋಣ. ಮತ್ತೊಂದು ವಚನ ಉಂಡರೆ ಭೂತ ನಂಬರಿ. ಯಾಕಂದ್ರೆ ಜನ ಅಂತಾರೆ, ಸಮಾಜ ಭಾಳ ಜನ ಅಂತಾರಿ. ಯಾಕಂದ್ರೆ ಏನು ಮಾಡ್ದಿ ಈಗ ತಮ್ಮ ದಾಡಿ ಬಿಟ್ಟಾರ, ದಾಡಿ ಬಿಟ್ಟಾರ ಸನ್ಯಾಸಿ ಆಗೋಣ. ಈಗ ಅಪ್ಪರು ಕಾವಿಟ್ರೆ ಈಗ ಹುಟ್ಟಾರವ್ರು ಮೊದಲು ಬಿಳಿ ಇರ್ಬೇಕ್ತಿರು. ಆವಾಗ ಅಪ್ಪರಿಗೆ ಆ ವಿಚಾರ ಮಾಡಿದಿಲ್ಲ. ಆದ್ರೆ ಈಗ ಅವ್ರಿಗೆ ಕಾವಿಟ್ರ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳ್ಯಾರ ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸಿದ್ದರೆ ಮುನ್ನ ಮಾಡಿದ ಕರ್ಮ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದರೆ ಚಿಕೋರೆಂಬರು, ಇಂತಿ ಜನಮೆಚ್ಚಿ ನಡೆದವರ ಪಾದ ಕಿರುಗುಣಿಯಲ್ಲಿ ಮನೆ ಮಾಡು ಎಂದಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅನ್ನತಕ್ಕಂಥದ್ದು ವಚನಗಳನ್ನು ನಾನು ತಮ್ಮಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚಿಗೆ ಹೇಳಂತ ಯಾಕಂದ್ರೆ ಈಗಾಗಲೇ ನಾವು ಪ್ರತಿ ವರ್ಷತೆ ಇಲ್ಲಿರ್ತೈತೆ ಎಲ್ಲ ಶರಣ ಜಯಂತಿ ಮಾಡ್ತೇವೆ. ಎಲ್ಲ ಶರಣರಿಗೂ ಇದರೊಳಗೆ ಇಷ್ಟೇ ತಿಳ್ಕೊಬೇಕು, ಎಲ್ಲರೂ ನಾವು ಎಲ್ಲರೂ ಒಂದೇ, ಅವರಿವರು ಯಾರು ಎನ್ನದೆ. ನಾವು ಈ ಜಾತಿ ಬಗ್ಗೆ ಮಾಡೋದು ಜಾತಿ ಗಣತಿ ಶುರು ಆಗಿದೆ ನೋಡಿ, ಅದು ಹೇಳ್ಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಇದು ಲಿಂಗಾಯತ ಅಂತಕ್ಕಂಥ ಬಂತು. ಈಗ ಬರೀ ನೀವೆಲ್ಲ ಅಂಬಿಗರ ಲಿಂಗಾಯತ, ಹರಳೆಯ ಲಿಂಗಾಯತ, ಗೊಂಡ ಲಿಂಗಾಯತ. ಯಾಕಂದ್ರೆ ಎಲ್ಲ ಶರಣರಿದ್ರು ಬಂದರು. 770 ಅಮರಗಣಗಳು, 196,000 ಜಂಗಮರಿಗಳು ಬಂದಾರೆ. ಅದಕ್ಕೆಲ್ಲ ಬರ್ಸ್ರಿ ಲಿಂಗಾಯತ ಅಂತ ಬರ್ಸ್ಬೇಕಂತ ಭಾವನ ವ್ಯಕ್ತಪಡಿಸುತ್ತಾ ನನಗೆ ಮಾತಾಡಲಿಕ್ಕೆ ಈಗ ದಿವಸ ಅಂಬಿಗರ ಚೌಡಯ್ಯ ಬಗ್ಗೆ ನಂಗೆ ತಿಳಿದಷ್ಟು ಮಟ್ಟಿಗೆ ಹೇಳಿನಿ. ಅದ್ರ ಏನಾದರೂ ತಪ್ಪಾಗಿಲ್ಲ, ಯಾಕಂದ್ರೆ ನಾನು ನೋಡಿ ನಾನೇ ಅದೇ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಯಾವ್ದು ತಪ್ಪಾಗಿಲ್ಲ ಅಂತ ಹೇಳಿದಾಗ ವಿಷಯ ತೋರಿಸ್ಬಿಟ್ಟು ತಪ್ಪಾದರೂ ಕೂಡ ತಾವೆಲ್ಲ ನನ್ನನ್ನು
ತಮ್ಮ ಒಂದು